ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಘಟನೆ ಹಿಂಗೆ ಆಗಬಾರ್ದಾಗಿತ್ತು. ಅಮಾಯಕರು ಈ ಥರ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಭಾಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೇ ಇರೋದು ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನು ಗೆಲ್ಲಬೇಕು. ನಾನು ಯಾವತ್ತೂ ಕೂಡ ಹೇಳ್ತೀನಿ, ಯಾರೇ ಆಗಲಿ ಯಾರೇ ವಿಚಾರದಾಗಲಿ ಅವರು ಕಾನೂನಿಗೆ ಒಳಪಡಿಸ್ಬೇಕಾಗುತ್ತೆ. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗಬೇಕು. ಅದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ವಿರೋಧ ಪಕ್ಷದವರು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ಬಟ್ ಇಂಥ ಒಂದು ಈ ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದಾಗ್ತಕ್ಕಂಥದ್ದು ಐ ಥಿಂಕ್ ಇದನ್ನು ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂಥೇಳಿ ನನ್ನ ಅನಿಸಿಕೆ. ಅವರವರ ವ್ಯಾಪ್ತಿಯಲ್ಲಿರ್ತದೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಭಾಳ ಈ ರೀತಿಯಲ್ಲಿ ಮಾಡ್ಬೋದು. ಅದನ್ನು ಪೊಲಿಟಿಕಲಿ ಹೋಗಿ ಈ ಥರ ಆಗ್ತಕ್ಕಂಥದ್ದು ಭಾಳ ದುರಂತ. ಈಗ FIR ಆಗಿದೆ ಅಂದರೆ ಕಾನೂನಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಯಾರ್ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕು SP ಅವ್ರ ಮೇಲೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ಈಗ ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು ಯಾರೇ ನಮ್ಮ ಪೊಲೀಸರದಲ್ಲ. ಪ್ರೈವೇಟ್ ಗನ್ಮ್ಯಾನ್ ಮಾಡಿದರೆ ಪ್ರೈವೇಟ್ ಗನ್ ಅವ್ರಿಗೆ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ಮ್ಯಾನು ಕೂಡ ಅವನಿಗೆ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ. ಯಾರು ಗನ್ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನೋ ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ. ಇದು ಕಾನೂನು ಪರವಾಗಿ. ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆಯನ್ನು ಒಳಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಆಗ್ತದೆ. ಇಲ್ಲ, ಸುಮ್ಮನೆ ಜನರಲಾಗಿ ಹಿಂಗಾಗಿರ್ತಕ್ಕಂಥದ್ದು ಅಂತ ಜನರಲಾಗಿ ಆಯಿತು. ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನರಲಾಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟಾಗಿ ತೊಗೊಳ್ಬೇಕು ಸರ್ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನಿಲ್ಲ. ಅದು ಸ್ವತಂತ್ರವಾಗಿ ಇಲಾಖೆ ಆಗಲೇ ಈಗೆಲ್ಲ ಐ ಥಿಂಕ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಆವೇಶಕ್ಕೊಳಗಾದ್ರು ಅನ್ನೋ ಚರ್ಚೆ ಸರ್. ಅದು ಚರ್ಚೆ ವಿರೋಧ ಪಕ್ಷದವ್ರು ಹೇಳಿದಾಗ ನೀವು ನಮಗೆ ಪ್ರಶ್ನೆ ಕೇಳ್ತೀರಿ. ಯಾರೇ ಎಂಡ್ ಆಫ್ ದ ಡೇ ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ನಮಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಈಗ ಯಾರು BJP ಅವರಿದ್ದಾರೆ, ಅವರು ಕೂಡ ಈ ರಾಜ್ಯದ ಮಂತ್ರಿಗಳಾಗಿರೋದಲ್ವಾ, ಅವರಿಗೂ ಅದನ್ನೇ ಹೇಳ್ಬೋದಲ್ವಾ. ಸೊ ಇದನ್ನು ಟೀಕಾ ಟಿಪ್ಪಣಿ ಮಾಡೋದು ಬಿಟ್ಟು ಈಗ ಆಗಿರ್ತಕ್ಕಂಥ ಅನಾಹುತವನ್ನು ಯಾರು ಕಾರಣಕರ್ತರು ಅವ್ರ ಮೇಲೆ, ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಅವ್ರು ಯಾರೇ ಆಗಿರಲಿ. ಅದು ನನ್ನ ಆಸೆ. ಅದು ನಮ್ಮ ಸರ್ಕಾರ ಮಾಡುತ್ತೆ. ಈಗ ಬಳ್ಳಾರಿ ಪಾದಯಾತ್ರೆ ಮಾಡಲಿ ಅಂತ ಪ್ರತಿಪಕ್ಷ ಅಶೋಕ್ ಅವರು ಇದು ಮಾಡ್ತಾ ಇದ್ದಾರೆ ಸರ್, ಲೇವಡಿ ಮಾಡ್ತಾ ಇದ್ದಾರೆ. ನೋಡಿ, ಲೇವಡಿ ಮಾಡ್ತಕ್ಕಂಥದ್ದಲ್ಲ. ಈಗ ಬೇರೆ ಬೇರೆ ಕಡೆಗೆ ಏನಾದರೂ ಈ ಥರ ಇನ್ಸಿಡೆಂಟ್ ಆದಾಗ ಎಲ್ಲ ಕಡೆನೂ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಕೂತ್ಕೋತಾರೆ. ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಅವತ್ತಿಗೆ ಯಾಕೆ ಅನ್ನೋದನ್ನ ಅವರೆಲ್ಲರೂ ಶಿಕ್ಷೆಗೆ ಒಳಪಟ್ಟವರು. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಹೋಗಿದ್ರು ಅಂತ ಹಂಗಾದ್ರೆ, ಯಾಕೆ ಅವ್ರ ಮೇಲೆ CBI ಕೇಸ್ ಇದ್ದಾವಂತೆ, ಯಾಕೆ ಮೈನಿಂಗ್ ಕೇಸ್ ಇದ್ದಾವಂತೆ, ಇಷ್ಟೇ ಸಿಂಪಲ್ಲು. ನಾವೀಗ ಅದನ್ನ ಚರ್ಚೆ ಮಾಡಬೇಕಾ, ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನು ಸರಿ ಮಾಡಬೇಕಾ ಹೇಳಿ ನೋಡೋಣ. ಸೊ ಅದಕ್ಕೆ ಬೇರೆದು ಮಾತಾಡೋದ್ರ ಬದಲು ಇದನ್ನು ಕಾನೂನಿಗೆ ಸರ್ಕಾರದಿಂದ ಒಂದಿದೆ, ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೇ ಆಗಿರ್ಬೋದು ಅಂಥೇಳಿ ಅದನ್ನು ಮಾಡ್ತಾರೆ. ಕೊನೆಯದಾಗಿ ಸರ್, ಈಗ SLC ಎಕ್ಸಾಮ್ ಬೇರೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನಮಗೆ ಇಡೀ ಸ್ಟೇಟಲ್ಲಿ ನಾನು ಕೂಡ ಕೆಲವು ಕಡೆಗೆಲ್ಲ 2 ಪ್ರಾಜೆಕ್ಟ್ನ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ ಈ KPS ಶಾಲೆಗಳು ಇವೆಲ್ಲದೂ ಕೂಡ ಈಗ ಜನವರಿಗೆ ಲಾಂಚ್ ಮಾಡೋದ್ರಿಂದ ಜನರಿಗೂ ಒಂದು ವಿಶ್ವಾಸ ಇದೆ. ವಿರೋಧ ಪಕ್ಷದವರು ಕೂಡ ನೀವು ನೋಡಿದ್ರಿ ಬೆಳಗಾಮಲ್ಲೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆ ಬಗ್ಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲ ಸಹಕಾರ ಬೇಕಾಗುತ್ತೆ ಅವರು. ಇದೆಲ್ಲ ಏನಂದರೆ ಫಸ್ಟು ಎಲ್ಲ ಟೀಕಾ ಟಿಪ್ಪಣಿಗಳು ಮಾಡಿದರು, ಅವಿರಲಿ ಟೀಕಾ ಟಿಪ್ಪಣಿಗಳು. ಆದರೆ ಇಲಾಖೆ ರನ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋದಾಗ ಅದನ್ನು ವಿರೋಧ ಪಕ್ಷದವರು ಸಹಕಾರ ಮಾಡಿದರೆ ಅದು ಭಾಳ ಹೆಲ್ಪ್ ಆಗ್ತದೆ. ಅದು ಇವತ್ತು ಆಗಿದೆ, ನನಗೆ ಭಾಳ ಸಂತೋಷ ಒಂದು ಭಾಗ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಬೆಳಗಾಮಲ್ಲಿದ್ದಾಗ ನಾನು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೋ ಯಾವುದೋ ಯೂನಿವರ್ಸಿಟಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಒಂದು ಟ್ರೈನಿಂಗ್ ಮಾಡಿದರು ಇಡೀ ದಿವಸ. ಅದರಲ್ಲಿ SSLCಗೆ ಹೇಗೆ ಇದನ್ನು ಇಂಪ್ರೂವ್ ಮಾಡಬೇಕು, ಏನು ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಅವರಿಗೆ ಎಕ್ಸಾಮ್ನಲ್ಲಿ ಕೂರಿಸ್ಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಅದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಹೇಳಿದರೆ, ನೆಕ್ಸ್ಟ್ ಇಯರಿಗೆ ಅಡ್ಮಿಷನ್ನು ಸರ್ಕಾರಿ ಶಾಲೆಗೆ ಬನ್ನಿ. ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಆಗ್ತಾಯಿದೆ. ಈಗ ನಿನ್ನೆ ಡೆಸ್ಕು ಟೇಬಲ್ಲು ಅವೆಲ್ಲ ಕ್ಲಿಯರ್ ಆಯಿತು ನಿನ್ನೆ ನಮ್ಮ ಇದರೊಳಗೆ. ಮತ್ತು ಬೇರೆ ಬೇರೆದು ಕೂಡ
ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆನೂ ಕೂಡ ತರೋದ್ರಿಂದ ನೆಕ್ಸ್ಟ್ ಅದನ್ನು ನಾವು ಸಾಕಾರ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದನ್ನು ನೀವು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದಲ್ಲಿ. ಆಮೇಲೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸೇ. ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ, ಓವರ್ ಪೀರಿಯಡ್ ಆಫ್ ಟೈಮು ಈ 30-40 ವರ್ಷದೊಳಗೆ ಕೆಲವು ಸಮಸ್ಯೆಗಳನ್ನು ಹಾಗೆ ಬಿಟ್ಬಿಟ್ರು. ಪ್ರಮೋಷನ್ದು, ರಿಕ್ರೂಟ್ಮೆಂಟ್